ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪಾದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಂಡರು ರಚಿಸಿದಂತ ಕೈವಲ್ಯ ಪದ್ಧತಿ ಒಳಗ ಆಧಾರದ ವಿಷಯ ಜ್ಞಾನ ಪ್ರತಿಪಾದನಾ ಸ್ಥಳ, ಅದರಲ್ಲಿ 45ನೇ ಪದ್ಯ ಆಧಾರದ ವಿಷಯ. ಇವತ್ತ ಬಹಳಷ್ಟು ವಿಚಾರಗಳನ್ನ ಅವ್ರು ನಮಗ್ ತಿಳಿಸ್ತಾ ಹೋಗ್ತಾರೆ. ಸ್ವಾನುಭವದ ನೆಲೆಯ ನಾನೇನು ಬಲ್ಲೆನು, ನೀನೆ ಒಳ ಹೊಕ್ಕು, ಏನ ನುಡಿಸಿದೊಡನೆ ನಾ ನುಡಿವೆ ಗುರುವೆ ಕೃಪೆಯಾಗು ಅನ್ನುವ ಹಾಗೆ ಸದ್ಗುರುನಾಥ ಹೇಳುವ ವಿಚಾರಗಳು, ಹೇಳದಂಗ ನುಡಿಯುವಂತ ವಿಚಾರಗಳು. ಈ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ನಿಜಗುಂಡ್ರು ಬಹಳಷ್ಟು ವಿಚಾರಗಳನ್ನ ಹೇಳುತ್ತಾರ. ಭೂಮಿ ಮೇಲ ಮನುಷ್ಯರೇನು ಇದ್ದಾರ, ಅದರಲ್ಲಿ ಕೂಡ ಮನ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಹ, ಶ್ರುತಿ ಯತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಹ ಅಂತ ಹೇಳಿದ್ದಾರೆ. ಯಾವಾಗ ಸದ್ಗುರು ವಾಕ್ಯವನ್ನ ಕೇಳ್ತಾ ಹೋಗುವಂಥದ್ದು, ಆ ರೀತಿ ನಡ್ಕೊಳ್ಳುವಂಥದ್ದು, ಅದು ಯಾಕಂತಂದ್ರೆ ಆ ಸದ್ಗುರುಗಳು ಶ್ರುತಿ ಪ್ರಮಾಣ ಇಟ್ಟು ಹೇಳುವಂಥದ್ದು ಬಹಳ ಮುಖ್ಯ ಆಗ್ತದ. ಈ ರೀತಿ ನಡೆದಾಗ ಅವ್ರಿಗೆ ಮನುಷ್ಯರಂತರ ಅಂತ ಹೇಳುತ್ತಾರ ಮಹಾತ್ಮರು. ಯಾರು ಮನಸ್ಸಿನ ಮಾತು ಕೇಳಿಕೊಂಡು ಆ ಪ್ರಕಾರ ವ್ಯವಹಾರ ಮಾಡ್ತಾರ, ಅವರು ಮನುಷ್ಯರಂತ ಅನ್ಸ್ಕೊಳಿಕ್ ಸಾಧ್ಯ ಇಲ್ಲ ಅನ್ನುವಂತ ವಿಚಾರ ಕೂಡ ಹೇಳುತ್ತಾರ. ಅದಕ್ಕೆ ಇಲ್ಲಿ ಕೂಡ ಈ ಒಂದು ಇದರಲ್ಲಿ ಈ ಮನುಜರೋಳ ಐವರು 45ನೇ ಪದ್ಯದಲ್ಲಿ ಹೇಳ್ತಾರ, ಮನುಜರೋಳ ಐವರು ಸುಕೃತಿಗಳು ಉಂಟು, ಹೇಳುವೆನು ಅವರನ್ನು ಉತ್ತರ ಗುಣವಿಡುದು ಅಂತ ಹೇಳ್ತಾರ. ಯಾಕಂತಂದ್ರೆ ಈ ಮನುಷ್ಯರಲ್ಲಿ 5 ಜನ ಇದ್ದಾರ, ಅವರು ಸುಕೃತಿಗಳು ಅಂತ ಹೇಳ್ತಾರ. ಅಂದ್ರೆ ಪುಣ್ಯಾತ್ಮರು, ಪುಣ್ಯವಂತರು ಅವರು. ಅದಕ್ಕೆ ಜಗತ್ತಿನ ಒಳಗ ನಾವು ಹೊರಗಡೆ ಬಾಹ್ಯದಲ್ಲಿ ವಿಷಯಾದಿಗಳಿಗೆ ಮೋಹ ಮಾಡುವಂಥದ್ದು, ಸಂಪತ್ತು ಮಾಡುವಂಥದ್ದು, ಆಸ್ತಿ ಮಾಡುವಂಥದ್ದು ಮುಖ್ಯ ಏನು ಅಂತಂದ್ರ ಮಹಾತ್ಮರು ಅದನ್ನು ಒಪ್ಪಂಗಿಲ್ಲ. ಯಾಕಂತಂದ್ರ ಇದು ಅಂತರಂಗದ ಒಂದು ಸಂಪತ್ತು. ಯಾವಾಗ ನಮ್ಗ ಈ ಒಂದು ತಿಳ್ಕೊಳ್ಬೇಕು, ಭಗವಂತನ ವಿಚಾರ ತಿಳ್ಕೊಳ್ಬೇಕು, ಭಕ್ತಿ ಮಾಡ್ಬೇಕು, ಇದರಲ್ಲಿ ಮುಂದುವರಿಬೇಕು ಅನ್ನುವಂತ ಏನ್ ಭಾವ ಬರ್ತದ ಪರಮಾರ್ಥದಲ್ಲಿ, ಅದು ಒಂದು ಸಂಪತ್ತು ಅಂತ ಅನ್ಕೊಳ್ಬೇಕು ನಾವು. ಅದಕ್ಕೆ ಇವರು ಮಹಾತ್ಮರು ಇಷ್ಟು ಗಳಿಸಿದ್ರ ಆಸ್ತಿ, ಅಷ್ಟು ಗಳಿಸಿದ್ರ ಆಸ್ತಿ, ಅವ್ರು ಪುಣ್ಯವಂತರ ಅನ್ಲಿಲ್ಲ. ನಾವು ಲೌಕಿಕದಾಗಿರುವಂತವ್ರು ನಾವ್ ಹೇಳ್ತೀವಿ, ಎಷ್ಟು ಪುಣ್ಯ ಮಾಡ್ಯಾರ್ರಿ, ಅವ್ರು ಎಷ್ಟು ಗಳಿಸ್ಯಾರ, ಎಷ್ಟು ಮಾಡಿದಾರ, ಅವ್ರು ಎಷ್ಟು ಚಂದ ಅದಾರ, ಬಹಳ ಪುಣ್ಯವಂತರಿ ಅಂತ ನಾವ್ ಹೇಳ್ತೀವಿ ಲೌಕಿಕದಲ್ಲಿ ಜನ ಅಜ್ಞಾನಿಗಳು. ಆದ್ರ ಜ್ಞಾನಿಗಳು ಯಾವ್ದಕ್ಕೆ ಹೇಳಿದಾರ, ಅವರು ಸುಕೃತಿ ಪುಣ್ಯವಂತರು ಯಾವ್ದಕ್ಕೆ ಹೇಳಿದಾರ ಅಂತಂದ್ರೆ ಈ ಪರಮಾರ್ಥದಲ್ಲಿ. ಯಾಕಂತಂದ್ರ ಈ ಕರ್ಮಿ ಆಗಿರ್ಬಹುದು, ಮುಮುಕ್ಷು ಆಗಿರ್ಬಹುದು, ಅಭ್ಯಾಸಿ ಆಗಿರ್ಬಹುದು, ತನ್ನನ್ನ ತಾನು ತಿಳಿಲಿಕ್ ಪ್ರಯತ್ನ ಮಾಡುವಂಥದ್ದು. ನಾನು ಯಾಕೆ ಬಂದೆ ಈ ಜಗತ್ತಿನೊಳಗ, ನಾ ಏನ್ ಮಾಡ್ಕೊಳ್ಬೇಕನ್ನುವಂಥದ್ದು. ಯಾವಾಗ ಈ ವಿಚಾರ ವಿವೇಕ ಉದಯ ಆಯ್ತು ಅಂತಂದಾಗ ಇಲ್ಲಿ ಮುಂದುವರ್ಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಈ ಭಾವ ಬಂದಂತವ್ರಿಗೆ ಪುಣ್ಯವಂತರು ಅಂತ ಹೇಳಿದ್ರು ಅವರು. ಇಲ್ಲಿ ಹೇಳ್ತಾರ 5 ಪುಣ್ಯಶಾಲಿಗಳು, ಆದ್ರ ಒಬ್ರಿಗಿಂತ ಒಬ್ಬರು ಅಧಿಕವಾದಂತ ಗುಣಗಳಿಂದ ಕೂಡಿದಂಥವ್ರು ಅದಾರ ಇವರು. ಈ 5 ಜನ ಯಾರು ಅಂದ್ರೆ ಹಿಂದಿನ ವಿಚಾರದಲ್ಲಿ ಹೇಳಿದೆ, ಕರ್ಮಿ, ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರೂಢ. ನಿನ್ನೆ ಮುಮುಕ್ಷು ವಿಷಯವನ್ನ ಹೇಳ್ದಂಗಾಯ್ತು. ಯಾಕಂತಂದ್ರ ಈತ ಮುಮುಕ್ಷು ಕೂಡ ಈ ಜಗತ್ತು ಸತ್ಯ ಅಂತ ತಿಳ್ಕೊಂಡಿರ್ತಾನ. ಆದ್ರೂ ವರ್ಣಾಶ್ರಮ ಇವೆಲ್ಲವು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಕೂಡ ಮಾಡ್ತಿರ್ತಾನ. ಮತ್ತೆ ಎಲ್ಲ ಒಂದ್ ಕಡೆ ಏನಂತ ತನಗ ಆನಂದ
ಅಂದ್ರೆ ಇಲ್ಲಿ ದುಃಖವನ್ನು ಬೆರೆಸದ ನಿತ್ಯ ಸುಖವಾಗಿರುವಂತ ಒಂದು ಆನಂದದ ಒಂದು ಪ್ರಾಪ್ತಿ ಸಲುವಾಗಿ ಆತ ಇಚ್ಛೆ ಮಾಡ್ತಾ ಇರ್ತಾನ. ಅದಕ್ಕೆ ಅಲ್ಲಿ ಕೂಡ ಹೇಳ್ತಾರೆ, ಮೈತ್ರಾದೇವಿ ಕೂಡ ಸಂಸಾರದಲ್ಲಿ ಇದ್ದಳು. ಇದ್ದಾಗ ಇದ್ದಕ್ಕಿದ್ದಂಗೆ ಒಂದು ದಿನದೋಳು ಮುನಿಪತಿಯನ್ನ ಬೆಸಗೊಂಡಳು ಅಂತ ಹೇಳ್ತಾರ. ಯಾಕಂತಂದ್ರ ಒಂದ್ ದಿವಸ ಅದಕ್ಕೆ ಯಾಕೆ ಹೆಂಗಿರ್ತಾಳ ಅಂತಂದ್ರ ಒಂದು ಗಂಡನಿಗೆ ಕೇಳ್ತಾಳಕಿ, ಒಂದು ದುಃಖದಳು ತಾನೊಂದದೇ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರ್ಪ ಅಂದ ಕುಪಾಯವಿದೆ ಅಂದ್ವಲ್ಲವೆಂದಿಂದ ನಗರೂಪ ಸನ್ಮುನಿ ಮುಖ್ಯ ಅಂತ ಕೇಳ್ತಾಳಕಿ. ಎಲ್ಲೋ ಒಂದು ಭಾವ ಬಂದಿರ್ತದ. ಅದು ಸಂಸಾರದಲ್ಲೇ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಇಚ್ಛೆ ಮಾಡುವಂತ ಭಾವ ಇರ್ತದ. ಈ ಕಾರಣದಿಂದ ಸದ್ಗುರುಗಳಿಗೆ ಶರಣಾಗತನಾಗುವಂಥದ್ದು. ಅಲ್ಲಿ ಆಗಿ ಮತ್ತೆ ಈ ವಿಚಾರಗಳನ್ನ ಶ್ರವಣ ಮನನ ನಿಧಿಧ್ಯಾಸ, ಅದಕ್ಕೆ ಮುಮುಕ್ಷಿಗೆ 3 ಜನ್ಮ ಅಂತಂದ್ರೆ ಆ ವೃತ್ತಿಗಳ ಶ್ರವಣ ಮನನ ನಿಧಿಧ್ಯಾಸನ ಅದು ಕೂಡ ಒಂದು ಜನ್ಮ ಅಂತ ಅನ್ಸ್ಕೊಳತ್ತವ ಅನ್ನುವಂಥ ವಿಚಾರವನ್ನ ನಿನ್ನೆ ಹೇಳಿದ್ರು. ಇವಾಗ ನಾವು 3ನೇ ನುಡಿಯಿಂದ ಹೇಳೋಣ. ಯಾಕಂದ್ರೆ ಅಭ್ಯಾಸಿ ಕೂಡ ಆಗಿದೆ. ಪುಸಿಯಂದು ವಿಶ್ವವನ್ನು ಆತ್ಮನೇ ನಿತ್ಯನೆಂದು ಉಸಿರೆ ಸದ್ಗುರು ಕೇಳಿ ಪರ ಚಿಂತೆ ಎಳಿದು ಹೊಸದು ಒಳಗೆ ಆರೈಯುತ್ತಿಹನೆ ಅಭ್ಯಾಸಿಯೇ ಎನಿಸುವನು 2 ಜನ್ಮದರು ಮುಕ್ತನಹನು ಅಂತ ನಿನ್ನೆ ವಿಷಯ ಬಂತು. ಯಾಕಂದ್ರ ಈತ ಜಗತ್ತು ಸುಳ್ಳೈತಪ್ಪ ಅಂತ ಸದ್ಗುರು ಏನ್ ಹೇಳ್ತಾರ ಅದನ್ನ ಆತ್ಮ ಸತ್ಯದನ ಜಗತ್ತು ಮಿಥ್ಯ ಐತಂತ ಹೇಳಿದ್ರ ಆತ ಉತ್ತಮ ಅಧಿಕಾರಿ ನೋಡ್ರಿ. ಅದನ್ನ ತಿಳ್ಕೊಂಡ್ಬಿಡ್ತಾನ, ತಕ್ಷಣ ತಿಳ್ಕೊಂಡ್ಬಿಡ್ತಾನ. ಎಷ್ಟು ಆನಂದ ಅಲ್ರಿ. ಯಾಕಂದ್ರೆ ಸದ್ಗುರುವಿನ ಮೇಲೆ ಬಹಳಷ್ಟು ನಾವು ಶ್ರದ್ಧೆ ಇಟ್ಟಾಗ ಈ ಭಾವ ಬರ್ತದ. ಅವಾಗ ನಮಗ್ ದೇವ್ರ ದಿಂಡ್ರಂತ ನಮ್ಗ ಹೆದರಿಕೆ ಇರಂಗಿಲ್ಲ. ಯಾಕೆ ಸದ್ಗುರು ಹೇಳಿದಾನಲ್ಲ ನಮ್ಗ, ಆತನ ವೇದವಾಕ್ಯ ಅಲ್ಲ, ನಮ್ಗ ಶ್ರುತಿ ಪ್ರಮಾಣ ಅದಾವ. ಗುರುವಚನವೇ ಸಕಲ ಸಿದ್ಧಿಗಳವು, ಗುರುವಚನವೇ ಮೋಕ್ಷಗತಿ ಆಯ್ತು ಅಂತ ದುಃಖ ನಿವೃತ್ತಿ ಮಾಡ್ಕೋಬೇಕಾಗಿತ್ತು ಅಂದ್ರೆ ಸದ್ಗುರು ವಾಕ್ಯ ಬಹಳ ಮುಖ್ಯ ಅಲ್ಲ. ಆ ಸದ್ಗುರು ವಾಕ್ಯದಿಂದನೇ ನಮ್ಗೆ ದುಃಖ ನಿವೃತ್ತಿ ಆಗ್ತದೆ. ಇವತ್ತ ನಮ್ಗ್ ದುಃಖ ಹೋಗ್ಲಿ, ಇವತ್ತು ಆನಂದ ಆಗ್ಲಿ ಅಂತಾನೆ ನಾವ್ ಇಷ್ಟೆಲ್ಲ ವ್ಯವಹಾರ ಮಾಡ್ತೀವಿ. ಆದ್ರ ಸದ್ಗುರುನಾಥ ಒಂದು ಸಲ ದುಃಖ ಹೋಯ್ತು ಅಂತ ಇನ್ನೊಂದ್ಸಲ ಆ ದುಃಖ ಬರಬಾರ್ದು. ಮತ್ತೆ ಒಂದ್ಸಲ ಆನಂದ ಆಯ್ತಂದ್ರೆ ಆ ಆನಂದ ಯಾವತ್ತು ನಮ್ಮಿಂದ ಹೋಗಿರ್ಬಾರ್ದು. ಇಂಥದನ್ನ ಹೇಳ್ತಾನ ಸದ್ಗುರು. ಅದಕ್ಕೆ ಇವತ್ತು ಯಾಕಷ್ಟು ಮುಖ್ಯವಾಗಿ ಸದ್ಗುರುವಿಗೆ ಒಂದು ಮೇಲ್ಮಟ್ಟದ ಒಂದು ವಿಚಾರ ಐತಿ ಅಂತಂದ್ರೆ ಅವರು ಎಲ್ಲಕ್ಕಿಂತ ಶ್ರೇಷ್ಠವಾದಂತ ಸದ್ಗುರು ಗುರು ರದಿಕಂ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಆತ್ಮ ಪರಮಾತ್ಮ ಇದು ಆತ್ಮ ಒಬ್ಬನ ಸತ್ಯವೇನಂತ ಉಪದೇಶ ಮಾಡ್ತಾ ಇದ್ದಾರೆ ಗುರುಗಳು. ಇಲ್ಲಿ ಕೂಡ ನಾಮರೂಪದಿಂದ ಈ ಜಗತ್ತು ಮಾಯಾ ಅಂಶದಿಂದ ಅದ. ಯಾಕಂದ್ರೆ ನಾವು ಮಾಡುವಂಥದ್ದೆಲ್ಲ ಹಂಗನೆ ಮಾಯಾ ಅಂಶದಿಂದ ಕೂಡ. ಮಹೇಶ್ವರ ಎಲ್ಲಿ ಪ್ರತಿಬಿಂಬ ಬಿತ್ತು, ಎಲ್ಲಿ ಮಾಯೆಯಲ್ಲಿ ಪ್ರತಿಬಿಂಬ ಬಿತ್ತು, ಇಲ್ಲಿ ಮಾಯೆ. ಯಾಕಂತಂದ್ರ ಜಗತ್ತು ಮಾಯದಿಂದ ಕೂಡ ಇರುವಂತದ್ದು ನಿನ್ನ ಸ್ವರೂಪನೇ. ಆದ್ರೆ ಇಲ್ಲಿ ಏನಾಗ್ಯದ, ನಾಮರೂಪದಿಂದ ಕೂಡಿದಂತ ಈ ಜಗತ್ತು ಮಿಥ್ಯಾದ ಮಾಯಾ ಅಂಶ ಐತಪ್ಪ. ಅದಕ್ಕೆ ಅಸ್ಥಿ ಭಾತಿ ಪ್ರಿಯ. ಇದರಿಂದ ಏನಾಗ್ಯದ ಅಂತ ನೀ ನಿತ್ಯನಾಗಿದೆ ಈ ರೀತಿ ಇರುವಂಥದ್ದೈತೆ. ಈ ರೀತಿ ಉಪದೇಶ ಮಾಡಿದಾಗ ಇವು ಗುರು ವಾಕ್ಯವನ್ನ ಕೇಳಿ ಹೊರಗಿನ ಪರಚಿಂತೆ ನೋಡ್ರಿ, ಪರಚಿಂತೆ ಹೇಳಿದು ಹೊರಗಿನ ಚಿಂತೆ ಬಿಟ್ಬಿಡೋದು. ಮತ್ತೆ ಜಗತ್ತೇ ಮಿಥ್ಯ ಅಂತಂದಾಗ ಇನ್ನು ಚಿಂತೆ ಎಲ್ಲಿ ಬರ್ತದೆ ಹೇಳ್ರಿ. ಬಹಳ ಅದ್ಭುತ ಅಲ್ಲ. ಅದಕ್ಕೆ ಹೇಳ್ತಾರೆ ಏನ್ ಮಾಡೋದಿಲ್ಲ, ಸುಮ್ಮ ಕುಂತು ಕೇಳಬೇಕು, ಆನಂದ ಪಡಿಬೇಕು ಅಲ್ಲ. ಯಾಕಂದ್ರೆ ಜಗತ್ತೇ ಮಿಥ್ಯ ಅಂದಾಗ, ಕನಸು ಅಂತಂದಾಗ ನಾವು ಚಿಂತನೆ ಮಾಡ್ಬೇಕಾಗ್ತದೆ. ಚಿಂತೆ ಅಲ್ಲ, ಚಿಂತನೆ ಮಾಡ್ಬೇಕಾಗ್ತದೆ. ಅವಾಗ ಸದ್ಗುರು ವಾಕ್ಯವನ್ನ ಕೇಳಿ ಹೊರಗಿನ ಒಂದು ಪ್ರಪಂಚದ ಚಿಂತೆಯನ್ನ ಬಿಟ್ಬಿಡೋದು. ಚಿಂತನೆ ಯಾವತ್ತು ಮಾಡ್ತಿರ್ತೀವಲ್ಲ ಅದನ್ನ ತ್ಯಾಗ ಮಾಡಿ ಮನಸ್ಸನ್ನ ಏನ ಮಾಡ್ಬೇಕು ಅಂದ್ರೆ ಬಹಿರ್ಮುಖ ವೃತ್ತಿ ಏನಾಗಿರ್ತದ ನಮ್ಮದು, ಅದು ಆ ಆಕಾರ ಸಚ್ಚಿದಾನಂದ ಸ್ವರೂಪದ ಆಕಾರ ವೃತ್ತಿಯನ್ನ ನಾವು ಮಾಡ್ಕೊಳ್ಬೇಕು. ಯಾಕಂತಂದ್ರ ಈ ಹೊರಮುಖವಾದಂತಹ ಈ ಮನಸ್ಸು ಅಂತರ್ಮುಖ ಮಾಡ್ಕೊಂಡು ಅಲ್ಲಿ ಚಿಂತನೆ ಮಾಡುವಂಥದ್ದು ಈ ರೀತಿ ಅಭ್ಯಾಸ. ಯಾಕಂದ್ರೆ ನಾವ್ ಏನ್ ಚಿಂತನವನ್ನ ಮಾಡ್ತೀವಿ ಅದೇ ರೂಪ ಪಡಿತೀವಿ. ಯಾವುದೇ ವಿಷಯ ಆಗಲಿ, ಒಂದು ವಿಷಯವನ್ನ ನಾವು ಆಗ್ಲೆಲ್ಲ ಅದನ್ನ ಯೋಚನೆ ಮಾಡ್ತಾ ಹೋದ್ರೆ ಅದೇ ಆಕಾರ ಪಡ್ಕೊಂಡ್ಬಿಡ್ತದ ಮನಸ್ಸು.
ಅದಕ್ಕೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ಬೇಕು ಮನಸ್ಸಿಗೆ. ಬಾಹ್ಯದ್ದು ಯಾವತ್ತು ಸುಳ್ಳು ಐತಪ್ಪ, ಇದು ಮಿಥ್ಯೆ ಐತೆ, ಪ್ರಪಂಚ ಅನ್ನುವಂಥದ್ದು ದೃಶ್ಯವಾಗಿ ಅರಿಸಿಕೊಳತ್ತದ, ಇದು ಅಳತೆಗೆ ಬರುವಂತದ್ದದ, ಇದು ಮಾಯೆಯಿಂದ ಕೂಡ್ಯದ ಅಂತ ಸದ್ಗುರು ಹೇಳಿದಾಗ ಬಾಹ್ಯದ ಒಂದು ಚಿಂತನವನ್ನ ಬಿಟ್ಟು ಅಂತರ್ಮುಖ ಮಾಡ್ಕೊಂಡು ಅಲ್ಲಿ ಸಚ್ಚಿದಾನಂದ ಸ್ವರೂಪ ಆತ್ಮ ಅನ್ನುವಂಥವನು ಯಾವತ್ತು ಸತ್ಯವಾಗಿರುವಂಥವನು ಅನ್ನುವಂತ ಯಾವತ್ತು ಆ ಚಿಂತನೆ ನಮ್ಮಲ್ಲಿ ನಡೀತಾ ಇದ್ದಾಗ ಆ ಆಕಾರ ವೃತ್ತಿ ನಮ್ಗ ಆಗ್ತದೆ. ಸಚ್ಚಿದಾನಂದ ಸ್ವರೂಪದ ಆನಂದದ ವೃತ್ತಿ ನಮ್ಗ ಆಗ್ತದೆ. ಯಾಕಂದ್ರ ಹೊರಗಡೆ ಬಹಳ ಬಿಸಿಲೈತಪ್ಪ ಅಂತಂದ್ರ ಹೊರಗಡೆ ಏನು ಮಾಡಕ್ ಆಗಂಗಿಲ್ಲ. ತಂಪು ಎಲ್ಲ ಕಡೆ ನಾವು ಮ್ಯಾಟ್ ಆಗಕ್ ಆಗ್ತದೇನ? ಇಲ್ಲ. ಎಲ್ಲ ಕಡೆ ತಂಪು ಅಂತ ನೀರೇನ ಚಿಮ್ಸ್ಲಿಕ್ ಆಗ್ತದೇನಂದ್ರೆ ಆಗಲ್ಲ. ನಮಗ್ ತಂಪು ಕಾಡ್ಬೇಕಾಯ್ತಂದ್ರೆ ಏನ್ ಕಣ್ಣಿಗೆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಸಾಕು. ಅದಕ್ಕ ಆನಂದಮಯ ಜಗತ್, ಆನಂದಮಯವಾಗಿರುವಂತ ಜಗತ್ತಿದು. ಇದು ನಮ್ಮೊಳಗೂ ಅದ, ಹೊರಗೂ ಅದ, ಒಳವರೆಗ. ಅದು ಹೇಳ್ತಾರ ಅವರು. ಯಾವುದು ಈ ದೇಹ ಅನ್ನುವಂಥದ್ದು, ದೇಹದ ಒಳಗ ಇರುವಂಥದ್ದು ಹೊರಗಡೆ ಇರುವಂಥದ್ದು ಆನಂದ ಒಂದೇ, ಅದು ಬೇರೆ ಬೇರೆ ಏನಿಲ್ಲ. ಅದಕ್ಕೆ ನಮ್ಮೊಳಗ ನಾವು ಇಳ್ಕೊಂಡು ನಮ್ಮಲ್ಲಿರುವಂತ ಸಚ್ಚಿದಾನಂದ ಸ್ವರೂಪದ ಒಂದು ಆ ವೃತ್ತಿ ಅನ್ನ ಪದೇ ಪದೇ ಆ ಚಿಂತನ ಮಾಡ್ತಾ ಇರ್ಬೇಕಾದಾಗ ಅದೇ ಆಕಾರ ಪಡ್ಕೊಂಡ್ಬಿಡ್ತದೆ. ಅಲ್ಲಿ ಆಕಾರ ಪಡ್ಕೊಂತಂದ್ರ ಹೊರಗಡೆ ಕಾಣುವಂಥದ್ದೆಲ್ಲ ಬಹಳಷ್ಟು ಆನಂದನೆ, ಆ ಸಚ್ಚಿದಾನಂದ ಸ್ವರೂಪನೇ ಕಾಣಕ್ ಶುರು ಮಾಡ್ತಾನೆ. ಅದು ಒಮ್ಮೆಲೆ ಆಗ್ತದೆ ಅನ್ನೋದ್ರೆ ಇದು ಅಭ್ಯಾಸ. ಇದಕ್ಕೆ ಅಭ್ಯಾಸ ಮಾಡ್ತಂದ್ರೆ ನಾವ್ ಏನ್ ಮಾಡೋದಲ್ಲ, ಇದು ಯಾವಾಗ್ಲೂ ಚಿಂತನ ಮಾಡುವಂಥದ್ದು. ಅದ್ ಹೆಂಗಾಗ್ತದ್ರಿ? ಮನ್ಯಾಗ ನಮ್ ಸಂಸಾರ ಐತೆ, 12 ಯೋಚನೆಗಳು ಇರ್ತಾವ. ಅದಕ್ಕೆ ಮಹಾತ್ಮರು ಹೇಳ್ತಾರ, ನೀ ಶರೀರ ಬೇಕಾದಷ್ಟೇ ಸಂಸಾರದಲ್ಲಿರ್ಲಿ, ಎಲ್ಲನೇ ಇರ್ಲಿ, ಆದ್ರ ಮನಸ್ಸು ಮಾತ್ರ ನೀನು ಭಗವಂತನಲ್ಲಿ ಈ ಚಿಂತನದಲ್ಲಿ ಇಡ್ಬೇಕಾಗ್ತದೆ. ಹಂಗಾಗಿ ಈ ಅಭ್ಯಾಸ ಮಾಡ್ತಿರ್ತಾನೈತ, ಎಲ್ಲನೇ ಇರ್ಲಿ. ಆದ್ರ ಈ ಒಂದು ಸಚ್ಚಿದಾನಂದ ಸ್ವರೂಪ ಆತ್ಮನ ಒಂದು ಆಕಾರ ವೃತ್ತಿಯನ್ನು ಯಾವತ್ತೂ ಅಭ್ಯಾಸ ಮಾಡ್ತಾ ಇರುವಂತದಕ್ಕ ಇದಕ್ಕೆ ಅಭ್ಯಾಸಿ ಅಂತ ಹೇಳ್ತಾರೆ. ಇದು ಬಹಳ ಮೇಲ್ಮಟ್ಟದ್ದು. ಕರ್ಮಿಗಿಂತ ಮುಮುಕ್ಷಿ ಹೆಚ್ಚು, ಮುಮುಕ್ಷಿಗಿಂತ ಅಭ್ಯಾಸಿ ಹೆಚ್ಚು ನೋಡ್ರಿ. ಯಾಕಂದ್ರೆ ಸದ್ಗುರು ಹೇಳಿದಂತ ವಾಕ್ಯನ ನಾವು ಮನನ ಮಾಡ್ಕೊಳ್ಳುವಂಥದ್ದು ಮುಖ್ಯವಾಗಿರುವಂಥದ್ದು. ಅದನ್ನ ಮಾಡ್ತಾ 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 ಅದೇ ಆಕಾರ ಪಡೆಯುವಂಥದ್ದು. ಈ ರೀತಿ ಈ ಕಾಲದ ಇವನು 2 ಜನ್ಮಗಳಲ್ಲಿ ಮುಕ್ತಿಯನ್ನು ಹೊಂದುತ್ತಾನ ಅಂದ್ರ ಮನನ ನಿಧಿಧ್ಯಾಸಗಳು 2 ವೃತ್ತಿಗಳು, ಅದು ಶ್ರವಣ ಆಗ್ಯದ, ಅದು ಮನನ ನಿಧಿಧ್ಯಾಸನಗಳು, ಇವೆರಡನ್ನ ಮಾಡ್ಕೊಳ್ಬೇಕಾಗ್ತದ. ಹಂಗಾಗಿ ಇದು 2 ಜನ್ಮ ಅಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ಆಯುಷ್ಯ ಐತೆ, ಆಯುಷ್ಯ ಇದು ಇರೋದ್ರೊಳಗೆ ಇದನ್ನ ಮಾಡ್ಕೊಳ್ರಿ ಅಂತ ಎಚ್ಚರಿಕೆ ಕೊಡ್ತಾರ ಮಹಾತ್ಮರು. ಇದು ಮುಗಿತಂದ್ರ ಮತ್ತು ಬರಂಗಿಲ್ಲಪ್ಪ, ಇದು ಮಾನವ ಜನ್ಮ, ಅಷ್ಟು ತನ ಟೈಮ್ ಐತೆ ನಿಮ್ಗ ಅಂತ ಬಹಳ ಎಚ್ಚರಿಕೆ ಕೊಡ್ತಿದ್ರು ಮಹಾತ್ಮರು. ಹೇಳಿದ್ರೆ ನಿದ್ರೆ ಬಾರದು ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ಅಂತ ಹೇಳ್ತಾರ. ಯಾಕಂದ್ರೆ ಈ ಸಮಯ ಕೂಡ ಬಹಳಷ್ಟು ಅಮೂಲ್ಯವಾದಂತ ಸಮಯ. ಯಾವತ್ತು ನಮ್ಗ ಅದು ಹಿಡಿಬೇಕು, ಹುಚ್ಚು ಯಾವ್ದು ಹಿಡಿಬೇಕಂದ್ರೆ ಈ ಹುಚ್ಚು ಹಿಡಿಬೇಕು, ಆ ಹುಚ್ಚು ಅಲ್ಲ. ಆ ಹುಚ್ಚು ಹಿಡಿದ ಇಷ್ಟೆಲ್ಲ ಬಂದಿದೀವಿ ನಾವ್, ಇಷ್ಟು ಜನ್ಮಾಂತರ ಹಿಡಿಬೇಕು ಹುಚ್ಚು. ಇದು ಹುಚ್ಚು ಹಿಡಿಬೇಕು, ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂತ ಒಂದು ಹುಚ್ಚು ಇರ್ಬೇಕು ಮನುಷ್ಯನಿಗೆ ಅಂತ ಮಹಾತ್ಮರು ನಮ್ಗೆ ಎಚ್ಚರಿಕೆ ಕೊಡ್ತಾರೆ. ಈ ರೀತಿ ಇದೇ ಭಾವದಲ್ಲಿ ನಮ್ಗ ಏನಾಯ್ತು ಅಂದ್ರ ಅಭ್ಯಾಸ ಮಾಡ್ತಾ ಇರ್ತಾನೆ, ಚಿಂತನೆ ಮಾಡ್ತಾ ಇರ್ತಾನೆ. ಹಂಗಾಗಿ ಇದಕ್ಕೆ ಅಭ್ಯಾಸಿ ಅಂತ ಹೇಳ್ತಾರೆ. ಇದು ಮೇಲ್ಮಟ್ಟದ್ದು. ಈಗ ಮತ್ತೆ 4ನೇ ನುಡಿಯಲ್ಲಿ ಅನುಭವಿಯ ವಿಚಾರವನ್ನ ಹೇಳ್ತಾರ ಅವರು. ಏನ್ ಹೇಳ್ತಾರ? ಲೋಕವೆಲ್ಲವನು ಮರೆದು ಪರತತ್ವ ಅವಲೋಕನದಿಂದೊಳ ಹೊರಗಣ ಇಲ್ಲದವನೇ ಅನುಭವಿ ಎನ್ನಿಸುವ ಏಕ ಜನ್ಮದಳು ಭಾವಿಸಿ ಮುಕ್ತನಹನು ಅಂತ ಹೇಳ್ತಾರ. ಏನ್ ಹೇಳ್ತಾರ? ಲೋಕವೆಲ್ಲವನು ಮರೆದು ಪರತತ್ವ ಅವಲೋಕನದಿಂದೇ ನೋಡ್ರಿ, ಒಳವರಗಣ ಕೃತ್ಯನಿಕವು ಮತ್ತೆ ಇಲ್ಲದವನೇ ಅನುಭವಿ ಎನಿಸುವನು ಭಾವಿಸೆ ಏಕ ಜನ್ಮದಳು ಮುಕ್ತನಹನು ಅವನು ಅಂತ ಹೇಳ್ತಾರೆ. ನೋಡ್ರಿ, ಬಾಹ್ಯದಲ್ಲಿ ಏನ್ ಹೇಳೋದಂಥದ್ದು ಅದು ಚಿಂತನ ಮಾಡಿ 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 ಅದಕ್ಕ ಬಹಳಷ್ಟು ವಿಚಾರಗಳನ್ನ ನಾವು ಈ ಜಗತ್ತಿನೊಳಗ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳಿಕ್ಕೆ ಭಗವಂತ ಸೃಷ್ಟಿ ಮಾಡಿದಾನ ನಮ್ಮನ್ನ ನಾವು ತಿಳ್ಕೊಳಕ.
ಒಂದು ಗುಂಗಿ ಒಂದು ಹಸಿರು ಕೀಡೆ ಒಂದು ಮನೆ ಗೂಡು ಕಟ್ಟಿ ಅದ್ರೊಳಗೆ ಹಸಿರು ಕೀಡೆಯನ್ನ ಇಟ್ಟು ಆ ಭ್ರಮರ ಅನ್ನುವಂಥದ್ದು ಸುತ್ತ ಗುಂಗಿ ಅಂತ ಶಬ್ದ ಮಾಡಿದಾಗ ಹಸಿರು ಕೀಡೆ ಇರುವಂತದ್ದು ಭ್ರಮರಾಗೆ ಹೊರಗ್ ಬರ್ತದ ಅಂತಂದ್ರ ನೀವು ಆಗಲ್ಲನ ಈ ಒಂದು ಚಿಂತನ ಮಂಥನ ಮಾಡೋದ್ರಿಂದ ನೀವ್ ಆಗಂಗಿಲ್ಲನ ಆ ಪರಬ್ರಹ್ಮ ಸ್ವರೂಪನೇ ನೀವ್ ಆಗ್ತೀರಿ. ಬ್ರಹ್ಮನನ್ನ ತಿಳ್ಕೊಳಕಾದ್ರೆ ಬ್ರಹ್ಮನೇ ಆಗುವಂಥದ್ದು. ಅದಕ್ಕೆ ಮಹಾತ್ಮರು ಹೇಳಿದಂಗ ಮಹಾತ್ಮರು ಇಷ್ಟೆಲ್ಲ ಆಗಿದಾರಂತವ್ರು ಎಲ್ಲ ಮಾಡ್ತಾ ಬಂದಿದ್ದಾರೆ ಅವರು. ಒಮ್ಮೆಲೆ ಯಾರು ಮಹಾತ್ಮರಾಗಿಲ್ಲ. ಒಳಗಡೆ ಅವ್ರ ಚಿಂತನ ಮಂಥನ ನೋಡಿದ್ರ ನಿಜವಾಗಿ ಇದೇ ಒಂದದ್ರಲ್ಲೇ ಬಿಟ್ರು ಅವರು. ಹಂಗಾಗಿ ಈ ಬಾಹ್ಯದಲ್ಲಿ ಜಗತ್ತೆಲ್ಲವನ್ನು ಮರ್ತು ಬಿಡ್ತಾರೆ, ಮರೆಯುವಂಥದ್ದು. ಯಾಕಂದ್ರ ಯದೃಶ್ಯಂ ತನ್ನಷ್ಟಂ, ಯಾವುದು ದೃಶ್ಯವಾಗಿ ಅರಿಸಿಕೊಳ್ತದೆ ಅದೆಲ್ಲ ಮಿಥ್ಯೆ ಆಗ್ಯದದು. ಯಾವುದು ಅಂದಾಗ ನಾವು ಸ್ವಲ್ಪ ಚಿಂತನಕ್ಕೆ ಹೋದಾಗ ಗೊತ್ತಾಗ್ತದೆ ನಮ್ಮದು ಕಾಣುವಂತ ಎಲ್ಲ ಪದಾರ್ಥಗಳು ಮಿಥ್ಯೆ. ನಮ್ಮ ಶರೀರ ಹಿಡ್ಕೊಂಡು ಎಲ್ಲ ಮಿಥ್ಯೆ ಅಂತ ಯಾವ್ದು ಹೇಳ್ತದೆ? ಶ್ರುತಿ ಹೇಳ್ತದೆ. ಶ್ರುತಿ ಪ್ರಮಾಣ ಐತೆ. ಯಾವುದು ದೃಶ್ಯವಾಗಿ ಅರಿಸಿಕೊಳ್ತದೆ ಅದೆಲ್ಲ ಮಿಥ್ಯೆ, ಅರಿಯುವಂತವನು ಸತ್ಯ. ಅದರಿಂದ ಈ ಜಗತ್ತನ್ನ ಅದನ್ನೇ ಚಿಂತನ ಮಾಡಿ ಯಾಕಂದ್ರೆ ಅಭ್ಯಾಸಿಯಿಂದ ಅನುಭವಿಗೆ ಬಂದಿದ್ದಾನತ. ಮೊದಲೆಲ್ಲ ಆ ರೀತಿ ಮಾಡ್ತಾ 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 ಕೊನೆಗೆ ಏನಾಗ್ತದೆ, ಈ ಜಗತ್ತು, ಈ ದೃಶ್ಯವಾದ ಜಗತ್ತು ಅಲ್ಲಿ ಮರ್ತು, ಯಾಕಂದ್ರ ಆ ಅರಿವಂತ ಅರಿವೇ ಸತ್ಯ ಅನ್ನುವಂಥದ್ದು ಏನ್ ಅರಿತಾ ಇದ್ದಾನ, ಆ ಅರಿವಂಥದ್ದು ದೃಗ್ರೂಪವಾಗಿರುವಂಥದ್ದು ಏನೈತೆ ಅದು ಆ ಅರಿವೇ ಸತ್ಯ. ಅದಕ್ಕ ಆ ಸ್ವರೂಪನೇ ನಾನು, ಅರಿವಂತಾನೇ ನಾನು. ನನ್ನನ್ನು ಅರಿಯುವಂಥದ್ದಿಲ್ಲ, ಜಗತ್ತಿನೊಳಗೆ ಏನು ಇಲ್ಲ, ಆದ್ರೆ ಎಲ್ಲವನ್ನು ಅರಿಯುವಂಥವ್ ನಾನು. ಅದಕ್ಕೆ ಮಹಾತ್ಮರು ಹೇಳ್ತಾರಲ್ಲ, ಸದಾ ಅರಿವಿಲೆ ನಡಿತಮ್ಮ ಮುಂದ. ಎಂತ ಅರಿವಂದ್ರೆ ಈ ಅರಿವಿನಿಂದ ವಿಶೇಷವಾದಂತ ಅರಿವು ಐತಿ ನಿನ್ನೊಳಗ. ಅದಕ್ಕ ಅಂತ ಅರಿವಿನ ಸ್ವರೂಪೇ ನಾನು. ಇಲ್ಲಿ ಯಾಕೆ ಇಷ್ಟು ಗದ್ಲಕ್ಕೆ ಬಿದ್ದಿವಿ ಅಂತಂದ್ರ ಆತ್ಮ ಅನಾತ್ಮ ಎರಡು ಮಿಕ್ಸ್ ಆಗಿರೋದ್ರಿಂದ ಅದಕ್ಕೆ ಇಲ್ಲಿ ಬೇರ್ಪಡಿಸಿದಾರ ಅವರು. ಅಂತ ಅರಿವಿನ ಸ್ವರೂಪ ನೀನಿದ್ದೀಯ. ಎಲ್ಲ ದೃಶ್ಯವಾಗಿ ಕಾಣಿಸಿಕೊಳ್ಳುವಂಥವೆಲ್ಲವೂ ಅವು ನೀನಲ್ಲ. ಅವು ಯಾವಾಗ್ಲೂ ನಾಶ ಆಗ್ತಾವ, ಮಿಥ್ಯದಿಂದ ಕೂಡಿದಂಥವು. ಅದಕ್ಕೆ ಆ ಅರಿವೇನೈತೆ ನಿನ್ನಲ್ಲಿರುವಂತ ಪರಿಶುದ್ಧವಾದಂತ ಅರಿವು, ಅದು ವಿಶೇಷವಾದಂತ ಅರಿವು. ಆ ಅರಿವೇ ನೀನು. ಯಾಕಂದ್ರ ಅಪರಬ್ರಹ್ಮ ಸ್ವರೂಪ ಆಗ್ಯದ ನೋಡ್ರಿ. ಯಾಕಂದ್ರ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳ್ತಾರ ಶ್ರುತಿ ಪ್ರಮಾಣ. ಇವು ಮೇಲ್ಗಡೆ ನಾವಿಷ್ಟೆಲ್ಲ ಓದಾಡ್ಕೊಂತ ಬರ್ತೀವಿ, ಕರ್ಮ ಉಪಾಸನೆ ಎಲ್ಲ ಹೇಳುವಂಥದ್ದು ಈ ಅರಿವನ್ನ ತಿಳಿಸ್ಲಿಕ್ಕೆ. ಯಾಕಂದ್ರೆ ಒಮ್ಮೆಲೆ ಎಲ್ಲರೂ ಇಂಥ ಅರಿವನ್ನ, ವಿಶೇಷವಾದಂತ ಅರಿವನ್ನ ಅರ್ಥಕೊಳ್ಳಕ್ ಆಗಂಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಗದ್ದಲಕ್ಕ ಕರ್ಮ ಉಪಾಸನೆಗಳು ಇವೆಲ್ಲ ಬಂದಿದಾವೆ. ಯಾಕಂದ್ರೆ ಇವೆಲ್ಲ ಹಂತವಾಗಿ ಬರ್ಬೇಕಲ್ಲ, ಮನಸ್ಸು ಸ್ವಚ್ಛ ಆಗ್ಬೇಕು, ಇವೆಲ್ಲ ತಿಳಿಲಿಕ್ಕೂ ಆ ಶಕ್ತಿ ಬರ್ಬೇಕು, ಪುಣ್ಯದ ಫಲನೂ ಇರ್ಬೇಕು. ಎಲ್ಲ ವೇದಗಳು ತಿಳಿಸುವಂಥದ್ದು ಮುಖ್ಯವಾಗಿರುವಂಥದ್ದು ನಾನು ಯಾರಿದ್ದೀನಿ, ನಮ್ಮ ಅರಿವಿನ ಸ್ವರೂಪ ತಿಳಿಸ್ಲಿಕ್ಕೆ ಇಷ್ಟೆಲ್ಲ ಬರ್ಕೊಂಡು ಬಂದದ್ದು, ಇಷ್ಟೆಲ್ಲ ಗುರುಗಳು ಬಂದದ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಪ್ರಜ್ಞಾನಂ ಬ್ರಹ್ಮ. ಏನ್ ಹೇಳ್ತಾರ, ನಿನ್ನಲ್ಲಿರುವಂತ ಅರಿವೇನೈತೆ ಅದು ಅರಿವೇ ಪರಬ್ರಹ್ಮ ಸ್ವರೂಪ. ಬಹಳಷ್ಟು ಜನ ಹೇಳ್ತಾರ ಅರಿವು ಹಿಂಗ್ ನಡೀತೀವಲ್ರಿ, ಹಿಂಗ್ ಮಾಡ್ತೀವಿ. ಅದಕ್ಕೆ ಅರಿವೇ ಎಲ್ಲ ಗುರು, ಅರಿವೇ ಗುರು ಅಂತ ಕೂಡ ಹೇಳತ್ತಾರ ಕೆಲವೊಂದು ಕಡೆ. ಒಂದೊಂದ್ರಲ್ಲಿ ಹೇಳ್ತಾರ ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿತ್ತು, ವಿದ್ಯೆ ಇಲ್ಲದವನ ಮುಖ ಹಾಳೂರ ಹದ್ದಿನಂತಿಯುವುದು ಸರ್ವಜ್ಞ. ವಿದ್ಯೆ ಅಂದ್ರೆ ಯಾವುದು ಅಂದ್ರೆ ಇದೇ ಜ್ಞಾನ, ಬ್ರಹ್ಮಜ್ಞಾನ ಇರುವಂಥದ್ದು. ಈ ಬ್ರಹ್ಮಜ್ಞಾನ ಯಾರು ಅದನ್ನ ಪಡ್ಕೊಂಡಿರ್ತಾರ, ಆ ಬ್ರಹ್ಮಜ್ಞಾನದಲ್ಲಿ ಯಾರು ಇರ್ತಾರ ಅವ್ರ ಮುಖ ತೇಜಸ್ಸಿನಿಂದ ಇರ್ತದ ಅನ್ನುವಂತ ವಿಚಾರ ಇಂದಿನ ಒಂದು ವಿಚಾರಗಳಿವು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಅಂತಹ ಒಂದು ಪ್ರಜ್ಞಾನಂ ಬ್ರಹ್ಮ ಅಂದ್ರೆ ಅರಿವೇ ಪರಬ್ರಹ್ಮ ಅಂತ ಶ್ರುತಿ ಹೇಳ್ತದ. ಅದರಿಂದ ಅರುರೂಪನಾದ ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅಂತ ಯಾವಾಗ್ಲೂ ಚಿಂತನೆ ಮಾಡುವಂಥದ್ದು. ಜ್ಞಾನದಲ್ಲಿ ಮಾಡುವಂಥದ್ದು, ಅದು ಇದು ಮಾಡುವಂಥದ್ದು ಏನಿಲ್ಲ, ಇದು ತನುಭಾವಗಳೇ. ಇದು ಶರೀರ ನಾನಲ್ಲ ಅಂತ ನಾವು ದೃಢ ಮಾಡ್ಕೊಳ್ಬೇಕಿಲ್ಲ ಅಷ್ಟೇನೆ. ಶರೀರ ನಂದಲ್ಲ, ನನ್ನದು ಅಲ್ಲ. ಜ್ಞಾನದಲ್ಲಿ ಶರೀರ ನಾನು ಅಲ್ಲ, ನಂದ್ರೆ ಶರೀರ ಆದಂದಾಗೆ ದುಃಖ ಬಂತು, ಶರೀರ ಆದಂದಾಗೆ ಈ ಸತ್ಯ, ಜಗತ್ತು ಸತ್ಯ ಅನ್ನುವಂಥದ್ದು ಇದೆಲ್ಲ ನಡೀತಾವೆ. ಶರೀರ ಸಂಬಂಧಪಟ್ಟದ್ದು ಇದೆಲ್ಲ ಮತ್ತೆ ಗಂಟು ಬಿಡ್ತಾವ.
ಯಾವಾಗ ಈ ಶರೀರನ ಅರ್ಥ ಮಾಡ್ಕೊಂಡಾಗ ಇದೇನಂತ ದೃಶ್ಯ ಜಡ ದೃಶ್ಯ ಮಿತಿ ಪರಿಣತಿ ಭೂತ ಕಾರ್ಯತೆ ಬಿಡುದು ಕನಸು ನಿದ್ರೆಯೊಳಗಿಲ್ಲವಾಗಿ ಕೊಡದಂತೆ ಬೇರೆನಿಸುವುದು ಈ ಒಡಲೆಂಬ ಸುವಿವೇಕವನ್ನು ಮಾಡೆ ಮನುಷ್ಯ. ಎಷ್ಟು ಅದ್ಭುತವಾಗಿ ಹೇಳ್ತಾರ. ಬೇರೆ ದೂರ ಏನು ವಿಚಾರ ಮಾಡಕ್ ಹೋಗ್ಬೇಡ. ಈ ಶರೀರ ಹೆಂಗದ, ಜಡದಿಂದ ಕೂಡದ, ದೃಶ್ಯವಾಗಿ ಅರಿಸಿಕೊಳ್ಳುತ್ತದ, ಪರಿಣಾಮತೆ. ಯಾಕಂದ್ರ ಜಡ ದೃಶ್ಯ ಪರಿಣತೆ ಭೂತ ಕಾರ್ಯ ಬಿಡುದು ಪಂಚಭೂತಗಳಿಂದ ಆದಂತ ಈ ಶರೀರ. ಇದು ಕನಸು ನಿದ್ರೆ ಒಳಗಿಲ್ಲವಾಗಿ, ಕನಸಿನಾಗೂ ಇಲ್ಲ ನಿದ್ರೆ ಒಳಗೂ ಇಲ್ಲ, ಕೊಡದಂತೆ ಬೇರೆನಿಸುವುದು ಈ ಒಡಲೆಂಬ ಸುವಿವೇಕವನ್ನು ಮಾಡೇ ಮನುಜ. ಇದು ಈಗೇನ್ ವಿಚಾರ ಮಾಡುವಂಥದ್ದು ಸುವಿಚಾರ. ಮಾಮೂಲಿ ಬಹಳ ವಿಚಾರಗಳು ಮಾಡ್ತೀವಿ, ಅವು ಎದಕ್ಕೂ ಬರ್ಲಾರ್ದ ವಿಚಾರಗಳು. ಆದ್ರೆ ಏನ್ ಈ ಪರಮಾರ್ಥದಲ್ಲಿ ಸದ್ಗುರು ಹೇಳಿದಂತ ವಿಚಾರ ಮಾಡ್ತೀವಲ್ಲ, ಇವು ಸುವಿವೇಕ ಅಂತ, ಸುವಿಚಾರ ಅಂತ ಕೂಡ ಹೇಳ್ತಾರೆ. ಈ ರೀತಿ ಮಾಡ್ತಾ ಮಾಡ್ತಾ ಅರು ಸ್ವರೂಪನಾದ ನಾನೇ ಪರಬ್ರಹ್ಮ ಸ್ವರೂಪ ಇರುವೆನು ಅನ್ನುವಂಥದ್ದು ಯಾರು ತಿಳ್ಕೊತಾ ಹೋಗ್ತಾರ, ಆತ ತಿಳ್ಕೊಂಡಿರ್ತಾನ, ಆತ ಅನುಭವಿ ಅಂತ ಹೇಳಿಸ್ಕೊಳ್ತಾನೆ. ಯಾಕಂತಂದ್ರೆ ಈ ರೀತಿ ಇತ್ತೀಗ ಬಾಹ್ಯದಲ್ಲಿ ಏನಾರ ಕರ್ಮಗಳು ಅದಾವೇನ್ರಿ ಮಾಡಾಕ, ಹೆಂಗದಾನೈತಾ ಅರಿವೆ ತಾನು ಆ ಪರಬ್ರಹ್ಮ ಸ್ವರೂಪ ನಾನು ಇದ್ದೀನಿ ಅನ್ನುವಂಥ ದೃಢ ಭಾವ ಆತಗ್ ಬಂದಿದೆ. ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅನ್ನುವಂಥದ್ದು ಹಿಂಗ ತಿಳಿದನ, ಸಂಪೂರ್ಣವಾಗಿ ತಿಳಿದಿದ್ದಾನ. ಈತಗ ಬಾಹ್ಯದಲ್ಲಿ ನಿತ್ಯ ಏನು ಮೊದಲು ಮಾಡ್ತಿದ್ನಲ್ಲ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡ್ತಿದ್ನಲ್ಲ, ಆ ಕರ್ಮಗಳ ಕರ್ತವ್ಯ ಈತಗ ಐತಿ ಏನಂದ್ರೆ ಇಲ್ಲ ನೋಡ್ರಿ. ಅದಕ್ಕ ಬಹಳ ಇದು ಜ್ಞಾನ ಹೆಂಗಿದೆ ಅಂದ್ರೆ ಬಹಳ ಆನಂದದ, ಮಾಡುವಂಥದ್ದೇನಿಲ್ಲ ಬಹಳಷ್ಟು. ಯಾಕಂತಂದ್ರ ಮಾಡಿ ಮಾಡಿ ಈ ನಮ್ಮ ಕೆಲವೊಂದು ಅನುಭವಗಳದಾಗ ಹೇಳ್ತೀವಿ, ಬಟ್ ಎಷ್ಟು ಕರ್ಮಗಳನ್ನ ನಾವು ಮಾಡಿದ್ವಿ ಇಲ್ಲ ಅಂತಿಲ್ಲ. ಪೂಜೆ ಮಾಡುವಂಥದ್ದು ಎಲ್ಲ ಸಮಾಧಾನ ಇರಂಗಿಲ್ಲ. ಎಲ್ಲ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಯಾತ್ರೆಗೆ ಹೋಗೋಣ, ಪೂಜೆ ಗೀಜೆ ಇವೆಲ್ಲ ಬಹಳಷ್ಟು ನಡೀತಾವ. ಆದ್ರೆ ಏನಂತಾರಲ್ಲ, ತೂಗಿ ತೊಟ್ಲ ಎಲ್ಲಿ ನಿಲ್ಬೇಕಾದ ಅಲ್ಲಿ ನಿಲ್ತದಂತಾರಲ್ಲ, ನಮ್ಮಲ್ಲಿ ಗೊಂದಲಗಳಿಗೆ ಆಗಿ 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 ಗುರುನಾಥ ಕೈ ಹಿಡ್ಬಿಡ್ತಾನ ಒಂದು ಸಲ. ಯಾವಾಗ ಇಂಥ ಒಂದು ಪರಿಸ್ಥಿತಿ ಮನಸ್ಥಿತಿ ಹಂಗಿದ್ದಾಗ ಸದ್ಗುರು ವಾಕ್ಯ ಅಲ್ಲಿ ನಮ್ಗೆ ಕಿವಿಗೆ ಬಿದ್ದಾಗ ಬಹಳಷ್ಟು ಆನಂದ ಕೊಡ್ತಾವ. ಯಾವ್ದು ಇಲ್ಲ ನೋಡ್ರಿ ಇವಾಗ, ಯಾವ ಭಗವಂತನ ಭಯ ಇಲ್ಲ ಈತಗ, ಯಾರಿಗೆ? ಅನುಭವಿಗೆ. ಏನು ನೀತಿಗಳೆದು ಕಾಯ ಕರಣ ಕಾರ್ಯಗಳ ಭೂತ ಕಾರಣ ಪಂಚಕವನುಳಿದು ನೀತಿ ಭೀತಿಯ ಮೀರಿ ನಿಂದು ನೋಡಲು ಪಾರಂ ಜ್ಯೋತಿ ಸ್ವರೂಪ ನೀನಾಗುತ್ತಿಂತು. ಮೆಟ್ಲು ಹತ್ತಿ ಬಿಟ್ಟಾತ. ನೇತಿಗಳೆದು ಕಾಯ ಕರಣ ಕಾರ್ಯಗಳ, ಎಷ್ಟು ಅದ್ಭುತ ನೋಡ್ರಿ. ಬಿಟ್ಟು ಬಿಡ, ನೇತಿಗಳೆದು ಕಾಯ ಕರಣಗಳ, ಶರೀರ ಕರಣಗಳು ಅಂದ್ರೆ ಮನ ಬುದ್ಧಿ ಚಿತ್ತು ಅಹಂಕಾರಗಳು ಇವೆಲ್ಲ ಬಂದು ಅದ್ರ ಕಾರ್ಯಗಳು ಅವೆಲ್ಲ ನೇತಿಗಳದು. ಇವು ನಾನಲ್ಲ, ನಾನು ಪಂಚಭೂತದಿಂದ ಶರೀರ ಆಗಿರೋದಲ್ಲ, ಇವೆಲ್ಲ ನಾನಲ್ಲ. ನೀತಿಗಳಿದು ಕಾಯ ಕರ್ಣ ಕಾರ್ಯಗಳ ಭೂತ ಕಾರಣ ಪಂಚಕವನ್ನುಳಿದು ನೀತಿ ಭೀತಿಯ ಮೀರಿ, ನೀತಿ ಯಾವ ನೇಮ ನಿತ್ಯಗಳು ಇತಿಗೆಲ್ಲಿಗ ಮೀರಿ ಬಿಟ್ಟ. ಅದಕ್ಕೆ ಎಲ್ಲವನ್ನ ಮೀರಿದಾತ ಹೇಳ್ತಾರಲ್ಲ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಚ ಸ್ತೋತ್ರ ಜೀವೆ ನ ಚ ಗ್ರಹಣನೆದು. ಎಷ್ಟು ಅದ್ಭುತವಾಗಿ ಹೇಳ್ತಾರ. ಎಲ್ಲವನ್ನ ಮೀರಿ ನೇತಿ, ಯಾಕಂದ್ರ ನೀತಿ ಭೀತಿಯ ಮೀರಿ, ಅದಕ್ಕೆ ಯಾವ ಒಂದು ಈ ತರ ವಿಧಿವಿಧಾನಗಳು ಮಾಡ್ಬೇಕನ್ನೋದು ಐತೇನಂದ್ರೆ ಇಲ್ಲ. ಇದು ಅನುಭವಿಗೆ ಯಾವ ನಿತ್ಯ ನೈಮಿತ್ತಿಕ ಈ ಕರ್ಮಗಳ ಕರ್ತವ್ಯ ಆತಿಗಿರಂಗಿಲ್ಲ. ಮತ್ತ ಒಳಗತೇನಾರು ಧ್ಯಾನ ಮಾಡಕತ್ತೇನೇನ್ರಿ, ಎಲ್ಲಿ ಹೋಗ್ತದ ನೋಡ್ರಿ ಇದು ವಿಚಾರ. ಏನಾದ್ರು ಒಳಗ್ ಮತ್ತೆ ಧ್ಯಾನ ಮಾಡ್ಕೊತ ಕುಂದಿರ್ತಾನೇನ್ರಿ, ಒಳಗೇನಾದ್ರು ನಡೆದವೇನಂದ್ರ ಅದನ್ನೂ ಇಲ್ಲ, ಎಲ್ಲ ಹೋಗ್ಬಿಟ್ಟು ನೀತಿ ನಿಯಮಗಳು ಯಾವ ಅತಿಗಿರಂಗಿಲ್ಲ. ಮತ್ತೆ ಕರ್ತ ಅಕರ್ತ ಭೋಕ್ತ ಅಸಂಗ ಅದ್ವಯ ಈ ರೀತಿ ಆತ ತಾನೇ ತಾನಾಗ್ಬಿಟ್ಟಿದ್ದಾನೆ, ಆಗ್ಬಿಡ್ತಾನತ್ತ. ಯಾವ ಮಾಡ್ಬೇಕನ್ನೋದು ಉಳ್ಕೊಂಡೇ ಇಲ್ಲ ಆತಗೆ. ಈ ರೀತಿಯಾಗಿ ಇರ್ತಾನೆ. ಅಕರ್ತ ಆತ ಮಾಡುವಂತ ಒಂದು ಭಾವ ಇಲ್ಲ. ಅಭೋಕ್ತ ಭೋಗಿಸ್ತಾ ಇದ್ದೀನಿ ಅನ್ನುವಂತ ಭಾವ ಇಲ್ಲ. ಮತ್ತೆ ಅಸಂಗ ಯಾವ ಸಂಘ ಇಲ್ಲ ಆತಗೆ. ಅದ್ವಯ ಏಕ, ಜಗತ್ತೆಲ್ಲ ತನ್ನ ಸ್ವರೂಪವಾಗಿ ತೋರ್ತಾ ಇದೆ ಈತಗ.
ಇದೇನ ಆಗಂಗ್ಲೇನಂತಂದ್ರೆ ಖಂಡಿತ ಅಭ್ಯಾಸ ಇವೆಲ್ಲ ಬರ್ಬೇಕು, ಬಂದ ಖಂಡಿತ ಇದನ್ ಮಾಡ್ಕೊಂಡಿರ್ತಾನತ. ಮತ್ತೆ ಹೆಂಗಿರ್ತಾನ? ಪರಬ್ರಹ್ಮ ಸ್ವರೂಪ ಆಗಿರ್ತಾನತ. ಈ ಕಾರಣದಿಂದ ಈತ ಇದೇ ಜನ್ಮದಲ್ಲಿ ಮುಕ್ತಿ ಹೊಂದುತ್ತಾನ, ಅನುಭವಿ. ಮತ್ತೆ ಆರೂಢ ಹೆಂಗಿರ್ತಾನ ನೋಡ್ರಿ, ಅನುಭವಿ ಹಿಂಗಿರ್ತಾನತ. ಏನ್ ಮಾಡುವಂತದ್ದೇನಿಲ್ಲ, ತಾನೇ ತಾನಾಗಿರ್ತಾನ. ಈ ವಿಚಾರ ಯಾಕಂದ್ರ ನಮಗೂ ಇದು ಯಾಕೆ ನಮ್ಗೆ ಇಷ್ಟೆಲ್ಲ ಅಂದ್ರ, ನಾವು ಚಿಕ್ಕ ವಯಸ್ಸಿನಲ್ಲಿ ಕೂಡ ಈ ಗುರುಗಳ ಒಂದು ಇದ್ರಲ್ಲೇ ಬೆಳೆದ್ ಬಂದವರು. ಬಟ್ ನಮಗ್ ಬಸವಾನಂದರದ್ದು ನನಗ ಅನ್ಸಿದ್ದು, ನಾನು ಹೇಳಿದೀನಿ, ಇವಾಗಾಗ್ಲೇ ಹೇಳಿದೀನಿ. ಬಟ್ ಇವ್ರು ಯಾಕೆ ಹಿಂಗ ಕೂಡ್ತಾರ, ಹಿಂಗ ಅದಾರಲ್ಲ, ಇದು ಯಾಕೆ ಮಾಡಂಗಿಲ್ಲ, ಅದ್ ಯಾಕೆ ಮಾಡಂಗಿಲ್ಲ ಅಂತಂದಾಗ ನಾವು ಸಂಪೂರ್ಣ ಇದು ತಿಳ್ಕೊಂಡಾಗೆ ಗೊತ್ತಾಗುವಂಥದ್ದು. ಇವ್ ಹಿಂಗಿರ್ಬಹುದೇನ್ರಿ, ಹಂಗಿರ್ಬಹುದೇನ್ರಿ ಅಂತ ನಮಗೂ ಕೆಲವು ಸಲ ಹಿಂಗಿರ್ತಾರೇನೋ ಅಂತ ಅನಿಸ್ಬಹುದಿತ್ತೇನೋ ನಾವ್ ಇದು ಯಾವ್ದು ನೋಡದೇ ಇದ್ದಾಗ. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಅಂತ ಗುರುಗಳು ಕೂಡ ನೋಡಿದೀವಿ. ಈ ಬಸವಾನಂದ್ರ ಆಗಿರ್ಬೋದು, ನಾವ್ ಚಿಕ್ಕ ರಾಮರೂಢರಾಗಿರ್ಬಹುದು, ಆಮೇಲೆ ಬಹಳಷ್ಟು ಮಹಾತ್ಮರುಗಳನ್ನ ನೋಡ್ದಂಗಾಗ್ಯದ. ಯಾಕಂದ್ರೆ ಇದಕ್ಕಿಂತ ಒಂದ್ ಹೆಚ್ಚಿನ ತೂಕ ಈಗ ಅಪ್ಪಾಜಿ, ನಾವು ಸಿದ್ದೇಶ್ವರ ಅಪ್ಪಾಜಿದಾಗಿರ್ಬೋದು, ಒಂದು ಗ್ರಂಥದಲ್ಲಿರುವಂತದ್ದು ಒಂದು ಹೆಜ್ಜೆ ಮುಂದೆ ಇದ್ದಂಥವ್ರು ಅವರೆಲ್ಲ. ಹಂಗಾಗಿ ಬಹಳ ಅದ್ಭುತವಾದಂತಹ ವಿಚಾರಗಳು ಇವೆಲ್ಲ. ಆ ಸ್ವರೂಪನೇ ಅವರಾಗಿರುವಂಥವ್ರವ್ರು, ಪರಬ್ರಹ್ಮ ಸ್ವರೂಪನೇ ಅವರಾಗಿರುವಂಥವ್ರವರೆಲ್ಲ. ಅದಕ್ಕೆ ಈ ಕಾರಣದಿಂದ ಅವ್ರು ಮತ್ತೆ ಹಿಂಗಾದ್ರೆ ಆರೂಢ ಸ್ಥಿತಿಯಲ್ಲಿ ಇರುವಂಥವ್ರು. ಈ ಲಕ್ಷಣ ಕೂಡ ಹೇಳ್ತಾರ ಅವರು. ಗುರು ಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ ನಿತ್ಯ ಸುಖದ ಶರನಿಧಿ ಎನಿಸಿದನು ಇಹದೋಳು ಮುಕ್ತನು ಆಗಿರು ತೀರ್ಪನು ಆರೂಢ ನೆನೆಸುವವನು ಅವನು ಅಂತ ಹೇಳ್ತಾರ. ಏನ್ ಹೇಳ್ತಾರ? ಗುರು ಶಂಭುಲಿಂಗವೇ ತಾನಾಗಿ, ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸ್ವರೂಪ ಪರಬ್ರಹ್ಮ ಸ್ವರೂಪನೇ ತಾನಾಗಿ ಬಿಟ್ಟಾಗ ಇನ್ನ ಏನಿರ್ತದ? ಪರಬ್ರಹ್ಮ ಸ್ವರೂಪನು ಹೌದೋ ಅಲ್ಲೋ ಅನ್ನುವಂತ ಸಂಶಯಗಳಿಂದ ಸಂಪೂರ್ಣ ರಹಿತನಾಗಿರ್ತಾನೆ. ಆ ಒಂದು ದೃಢ ಭಾವದಲ್ಲೇ ಆತ ಎದ್ದು ಬಿಡ್ತಾನೆ. ಏನೊಂದು ತೋರಂಗಿಲ್ಲ ನೋಡ್ರಿ ಆತಗೆ. ಆರೂಢನಿಗೆ ಗುರು ಶಂಭುಲಿಂಗವೇ ತಾನಾಗಿ ಮಿಕ್ಕಿನ ಪರಿಕಲ್ಪನೆಗಳು ತೋರದೆ, ಮಿಕ್ಕಿನ ಯಾವುದು ವಿಚಾರಗಳು ಯಾವುದು ಆತಗೆ ತೋರಂಗಿಲ್ಲ. ತಾನೇ ತಾನಾಗಿ ಬಿಟ್ಟಿರ್ತಾನ. ಯಾವುದು ಸಂಶಯಗಳಿಂದ ಆತ ರಹಿತನಾಗಿರ್ತಾನ. ಮತ್ತೆ ದ್ವೈತವಾದಿಗಳ ಯಾವ ಒಂದು ಯಾರಾದ್ರೂ ದ್ವೈತವಾದಿಗಳು ಹಂಗ್ರಿ ಹಿಂಗ್ರಿ ಅಂದ್ರೆ ಯಾವ್ದಕ್ಕೂ ಕಿವಿ ಕೊಡಂಗಿಲ್ಲತ. ಊಹಪಗಳಿಗೆ ಯಾವ್ದು ವಿಚಾರಕ್ಕೂ ಹೋಗಂಗಿಲ್ಲತ. ನಿಶ್ಚಯವಾಗಿ ದೃಢಾಪರೋಕ್ಷ ಜ್ಞಾನ ಉಳ್ಳವನಾಗಿರ್ತಾನ. ಯಾವುದು ಒಂದು ವಿಚಾರ ಇರ್ದೇನೆ ತನ್ನಲ್ಲೇ ತಾನಾಗಿ ಆತ ಇದ್ದು ಬಿಡ್ತಾನೆ. ಹಿಂಗ ಕೂಡ ಇರ್ತಾನತ್ತ. ಅದರಿಂದ ಇದು ಹೆಂಗದನಂದ್ರ ಅಖಂಡ ಆನಂದ ಸ್ವರೂಪನೇ ಆತ ಹಾಕ್ಬಿಟ್ಟಿರ್ತಾನೆ. ಇದರಿಂದ ಇಹಲೋಕದಲ್ಲಿ ಶರೀರ ದಾರಿಯಾಗಿರ್ತಾನ. ಅದಕ್ಕ ಇಲ್ಲಿ ಬಹಳ ಎಚ್ಚರಿಕೆ ಇರ್ಬೇಕನ್ನುವಂಥದ್ದು ಯಾತಕ್ಕೆ ಅಂತಂದ್ರ, ಸದ್ಗುರು ಒಂದು ಸಲ ಆತ ಏನಾದ್ರೂ ಸಿಟ್ಟು ಮಾಡ್ಕೊಂಡ್ರೆ, ನಿನಗೆ ಏನಾದ್ರು ಏನಾದ್ರೂ ಒಂದು ಮನಸ್ಸಿನಲ್ಲಿ ತಾಪ ಮಾಡ್ಕೊಂಡ್ರ ಅದು ಬಹಳಷ್ಟು ಕೆಟ್ಟ ಪರಿಣಾಮ ಬೀಳ್ತದ ಮನುಷ್ಯರಿಗೆ. ಯಾಕಂದ್ರ ಆತ ಏನಾದ್ರೂ ಶಾಪ ಕೊಟ್ರೆ ಒಂದು ದೇವ್ರು ವಿಮೋಚನೆ ಮಾಡಬಹುದು. ಆದ್ರ ನೋಡ್ರಿ, ಯಾಕಂದ್ರೆ ಜ್ಞಾನಿ ಒಂದು ಶಾಪ ಕೊಟ್ರೆ ಯಾರು ವಿಮೋಚನೆ ಮಾಡೋ ಶಕ್ತಿ ಇಲ್ಲ. ಹರ ಮುನಿದರೆ ಗುರು ಕಾಯನು, ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯನು ಅಂತ ಹೇಳ್ತಾರೆ. ಯಾಕಂದ್ರೆ ಹರ ಮುನಿದ್ರೆ ಗುರು ಕಾಪಾಡ್ತಾನಂತ. ಆದ್ರೆ ಗುರು ಮುನಿದರೆ ಅರ ಕಾಯನೋ, ಅಷ್ಟು ಯಾವುದಕ್ಕೂ ಶಕ್ತಿ ಇಲ್ಲ. ಅಷ್ಟು ಒಂದು ಅದ್ಭುತ. ಆತ ಶರೀರಧಾರಿಯಾಗಿರ್ತಾನೆ, ಮತ್ತೆ ಪರಬ್ರಹ್ಮ ಸ್ವರೂಪನೇ ಆತ ಆಗಿರ್ತಾನ. ಅಥವಾ ಸಂಸಾರದಲ್ಲೂ ಇರ್ತಾನ, ಎಲ್ಲಾ ಕಡೆ ಇರ್ತಾನ. ಅಥವಾ ಇಂಥ ಬಟ್ಟೆನೆ ಹಾಕಬೇಕು, ಅಂತ ಬಟ್ಟೆನೆ ಹಾಕಬೇಕು, ಕಾವಿ ಬಟ್ಟೆನೆ ಹಾಕಬೇಕು, ಮಠದಾಗ ಇರ್ಬೇಕಂತ ಯಾವ ಚಿಹ್ನೆಗಳನ್ನು ಇಟ್ಕೊಳಂಗ್ಲತ್ತ. ಅದು ಒಂದು ಬಹಳ ವಿಶೇಷ. ನಾವ್ ಅನ್ಕೊಂಡಿರ್ತೀವಿ, ಒಂದು ಲಿಮಿಟಿಗೆ ಇಟ್ಕೊಂಡಿರ್ತೀವಿ ನಮ್ಮ ಮನಸ್ಸಿನಲ್ಲಿ. ಗುರುಗಳು ಅಂದ್ರೆ ಹಿಂಗೆ ಇರ್ಬೇಕು, ಇಂಥ ಬಟ್ಟೆನೆ ಹಾಕೋಬೇಕು, ಈ ಕಾವಿ ಬಟ್ಟೆನೆ ಹಾಕೋಬೇಕು, ಕೈಯ ರುದ್ರಾಕ್ಷಿಣೆ ಹಾಕ್ಬೇಕು, ಅದೇ ಹಾಕ್ಬೇಕು, ಮಠದಲ್ಲೇ ಇರ್ಬೇಕು, ಅಲ್ಲೇ ಇರ್ಬೇಕು, ಇಲ್ಲೇ ಇರ್ಬೇಕು. ಯಾವ ಲಿಮಿಟೆಡ್ ಇಲ್ಲ ಈ ಜ್ಞಾನಿಗೆ. ಶರೀರ ಇಟ್ಕೊಂಡಿರ್ತಾನೆ, ಶರೀರ ಇರ್ತದ, ಜೀವನ್ ಮುಕ್ತನ ಹಾಗಿರ್ತಾನ. ಆದ್ರ ಆತ ಹುಚ್ಚನಂಗೂ ಇರ್ಬೋದು. ಏನಾದ್ರೂ ನಿನ್ನೆ ಅತ್ತಿ ತಪ್ಪಿ ಆತನ ತಡವಿದೆ ಅಂತ ನಾಶ ಆಗುವಂತ ಅಷ್ಟು ಇದನ್ನು ಇರ್ತದ ಆತನ ಬಲ್ಲಿ ಶಕ್ತಿ. ಅದಕ್ಕೆ ಹೇಳ್ತಾರ, ನೆಚ್ಚಿನವರ ಹುಡುಕಿ ಆಡ್ತಾನ ಬಿಚ್ಚಿ ಮನದಿ ಜ್ವಾಕಿ, ರೊಚ್ಚಿಗೆದ್ದರು ಯಾರು ಉಳಿಯರು ದುಡುಕಿ, ಮುಚ್ಚಿ ಮನದಿ ತಾ ಹೋಗ್ತಾನ ನೂಕಿ, ಉಚ್ಚ ಬಂದ ನೋವ ತಂಗಿ
ಎಚ್ಚರೆಚ್ಚಾರವ್ವ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಜ್ಞಾನಿ ಹಿಂಗಿರ್ತಾರ, ಅದನ್ನ ದೇಹ ಪರಿಣತಿಗೆ ಇರಂಗಿಲ್ಲ ಅಂತಂದ್ಮೇಲೆ ಇನ್ನ ಏನ್ ಮಾಡ್ತಾನೆ ಹೇಳ್ರಿ. ಹಂಗಾಗಿ ಅದು ಹೆಂಗಿರ್ತಾನ ಮಾಡುವಂತ ಅದ ಯಾವ ಒಂದು ಶರೀರಧಾರಿ ಆದ್ರೂ ಕೂಡ ಇವನು ಕೃತಕೃತ್ಯನಾಗಿರ್ತಾನ. ಅದು ಮಾಡ್ಬೇಕನ್ನುವಂತ ಕರ್ತವ್ಯ ಒಂದೂ ಇಲ್ಲ. ಸ್ವಸ್ವರೂಪದ ಒಂದು ಸಾಮ್ರಾಜ್ಯದಲ್ಲಿ ಅಧಿಪತಿಯಾಗಿಬಿಡ್ತಾನೆ ನೋಡ್ರಿ ಅದು. ಅದಕ್ಕೆ ನಾವೆಲ್ಲರೂ ಹಿಂಗಾಗಿದ್ರೆ ಕಳ್ಕೊಂಡ್ ಬಿಟ್ಟಿದೀವಿ. ಈಗ ಸ್ವರಾಜ್ಯ ಸಿಂಹಾಸನ ನಮ್ಗೆಲ್ರಿಗೂ ಐತೆಲ್ಲ, ಅದನ್ನ ನಾವು ಕಳ್ಕೊಂಡು ಹುಡುಕ್ತಾ ಇದ್ದೀವಿ ಅಂತಂದ್ರ ಅಂಥದನ್ನ ಪಡ್ಕೊಡ್ಬೇಕಾದ್ರೆ ನಾವು ಸದ್ಗುರುಗಳಿಗೆ ನಾವು ಶರಣಾಗತ್ನಾಗ್ತದ. ಈತ ಏನ್ ಮಾಡಿದಾನ, ತನ್ನ ಒಂದು ಸ್ವರೂಪ ಆನಂದದ ಸಾಮ್ರಾಜ್ಯದಲ್ಲಿ ಅಥವಾ ದೊಡ್ಡ ಒಂದು ಪಟ್ಟಾಭಿಷೇಕ ಆಗಿ ದೊಡ್ಡ ರಾಜನಾಗಿಬಿಟ್ಟಿದ್ದಾನ ಅನ್ನುವಂತ ಭಾವ. ಅದಕ್ಕೆ ಅದರಿಂದ ಈತಿಗೆ ಆರೂಢ ಅಂತ ಹೆಸರಿನಿಂದ ಏಳ್ಸ್ಕೊಳ್ತಾನತೆ. ಯಾಕಂದ್ರೆ ಇದು ಎಲ್ಲರಿಗಿಂತ ಬಹಳಷ್ಟು ಶ್ರೇಷ್ಠವಾಗಿರುವಂತ ಒಂದು ಆರೂಢ ಅಂತಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತ ಮಹಾತ್ಮರು ಇದ್ದಾರೆ. ಅದಕ್ಕೆ ಇಲ್ಲಿವರೆಗೂ ಆ ಒಂದು ಮಹಾತ್ಮರು ಹೆಂಗದಂದ್ರೆ ಒಂದು ಆರೂಢ ಸ್ಥಿತಿಯಲ್ಲಿ ಇರುವಂಥವ್ರು ಈಗೂ ಇದ್ದಾರೆ, ಇಲ್ಲಂತಿಲ್ಲ. ಹಂಗಾಗಿ ಈ ರೀತಿಯಾಗಿ ಆರುಡನಿಗೆ ಯಾವ್ದು ಮಾಡ್ಬೇಕನ್ನುವಂಥದ್ದು ವಿಧಿ ನಿಯಮಗಳು ಹಂಗ ಹಿಂಗ ಅನ್ನುವಂಥದ್ದು ಯಾವ್ದು ಇರಂಗಿಲ್ಲ. ತನ್ನ ಸ್ವರೂಪದ ಆನಂದದಲ್ಲೇ ಆತ ಇರ್ತಾನ ಅನ್ನುವಂಥ ವಿಚಾರವನ್ನ ಅವರು ಹೇಳ್ತಾರ. ಈ ರೀತಿಯಾಗಿ ಮೇಲೆ ಹೇಳಿದಂಥ ಒಂದು ಜೀವನ್ಮುಕ್ತಿಯ ಆನಂದವನ್ನ ಈಗ ಮುಂದಿನ ವಿಚಾರ ಹೇಳ್ತಾರೆ. ನಿಜಗುಡ್ರಿ ಎಚ್ಚರಿಕೆ ಕೊಡ್ತಾರ. ನಾನು ಆ ವಿಚಾರ ಇದು ಮುಂದಿನ ನುಡಿ ಇನ್ನ 46ನೇ ನುಡಿ, ಅದನ್ನ ನಾಳೆ ನೋಡೋಣ. ಯಾಕಂತಂದ್ರೆ ಇದನ್ನು ತಗೊಳೋದ್ ಬೇಡ, ಜಾಸ್ತಿ ಇರ್ತಾವ ವಿಷಯಗಳು, ಜಾಸ್ತಿ ಟೈಮ್ ತಗೊಳಕ್ಕೂ ನನಗೂ ಇಷ್ಟ ಆಗಲ್ಲ. ಬಟ್ ಒಂದ್ ಹೇಳ್ತೇನೆ, ಇವಾಗ ಇಷ್ಟು ತನ ಹೇಳಿದ್ರು, ಆದ್ರ ದೃಢ ಜ್ಞಾನ ಇಲ್ದೇನೆ ನಾವು ಜೀವನ್ಮುಕ್ತಿ ಆನಂದವನ್ನ ಯಾಕಂದ್ರ ವಿಲಕ್ಷಣವಾದಂತ ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನ ಅನುಭವಿಸದೆ ಸುಮ್ನೆ ನನಗ ಮುಕ್ತಿ ಆಗ್ಯದಂತ ಹೇಳುವಂಥದ್ದು. ಹಿಂಗ ಇಂಥವ್ರನ್ನ ಬಹಳ ಇರ್ತಾರ ಜಗತ್ತಿನೊಳಗ. ಅದ್ರ ಇಷ್ಟೆಲ್ಲ ಕರ್ಮಿ, ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರುಡರ ಬಗ್ಗೆ ಹೇಳ್ಕೊಂಡು ಬಂದ್ರು. ಇಷ್ಟೆಲ್ಲ ಸ್ಟೆಪ್ಗಳು ಹತ್ಕೊಂಡು ಬಂದಿರ್ತಾನತ. ಸುಮ್ನೆ ಮಹಾತ್ಮರು ಆಗಿರಂಗಿಲ್ಲ, ಬಹಳಷ್ಟು ಅವರು ಒಳಗಡೆ ತಮ್ಮ ಒಂದು ಸಾಧನೆ ಒಳಗಿರ್ತಾರ. ಕಣ್ಣಿಗೆ ಕಾಣದೇ ಇದ್ರು ಕೂಡ ಒಳಗಡೆ ಒಂದು ಸಾಧನೆಯಲ್ಲಿ ತುಂಬಾ ಇರ್ತಾರ ಅವರು. ಅದಕ್ಕೆ ಇಷ್ಟೆಲ್ಲ ಮಾಡ್ಕೊಂಡು ಬಂದು ಇಂಥ ಒಂದು ಆರುಡ ಸ್ಥಿತಿಗೆ ಬಂದಿರ್ತಾರ ಅವ್ರು. ಬಂದಾಗ ಇಲ್ಲಿ ಕೂಡ ಏನಂದ್ರ ಈ ಕೆಲವು ಜಗತ್ತಿನೊಳಗ ದೃಢ ಜ್ಞಾನ ಇರಂಗಿಲ್ಲ ಅವರಿಗೆ. ಅಂದ್ರೆ ದೃಢ ಜ್ಞಾನ ಇಲ್ಲ, ಜೀವನ್ಮುಕ್ತಿ ವಿಲಕ್ಷಣ ಆನಂದದ ಒಂದು ಅನುಭವ ಇಲ್ಲವೇ ಇಲ್ಲ. ಅದಕ್ಕೆ ಬಾಯ ಬ್ರಹ್ಮವ ನೋಡಿ ಅನುಭವವಿಲ್ಲದ ಮಾಯ ಮೋಹಿಗೆ ಮೋಕ್ಷವೆಂದೆಂದಿಗಹುದೆ ಅಂತ ಸರ್ಪಭೂಷಣವ್ರು ಬರೀತಾರ. ಬಾಯ ಬ್ರಹ್ಮವ ನೋಡ್ರಿ ಅನುಭವವಿಲ್ಲದ ಮಾಯ ಮೋಹಿಗೆ ಮೋಕ್ಷ ಎಂದೆಂದಿಗಹುದೆ. ಯಾಕಂದ್ರೆ ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನ ಅನುಭವಿಸಿದ್ರೆ ಸುಮ್ನೆ ನನಗೆ ಮುಕ್ತಿ ಆಗ್ಯದಪ್ಪ ಅಂತ ಹೇಳುವಂಥವ್ರು ಬಹಳ ಜನ ಇದ್ದಾರ. ಅಂಥವ್ರ ಮಾತು ಸತ್ಯ ಅಲ್ಲ. ಇದನ್ನ ಹೇಳ್ತಾರ, ಇದನ್ನ ನಾವು ಅರಿಯೆವು, ನಾವೆಲ್ಲ ಇದನ್ನ ತಿಳ್ಕೊಂಡಿದೀವಿ ಅಂತ ತಿರುಗಾಡ್ತಿರ್ತಾರ. ಮತ್ತೆ ಕೆಲವು ವಿಚಾರಗಳನ್ನ ಮಾಡದೇ ಇರುವಂತ ಕೆಲಸಗಳನ್ನ ಮಾಡ್ತಾರ. ಅವ್ರ ಇಂಥ ಜನನಿ ಜಗತ್ತಿನೊಳಗ ಅದಾರ, ಅವ್ರು ಹೆಂಗ್ ಅದಾರ ಅನ್ನುವಂಥದ್ದನ್ನ ನಾಳೆ ವಿಷಯದಲ್ಲಿ ನೋಡೋಣ ಅಂತ ಹೇಳಿ ಒಂದೆರಡು ಮತ್ ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.